ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನೋಡಿ, ಇವತ್ತು ವಿಡಿಯೋದಲ್ಲಿ ಜನರು ಗುಂಪಾಗಿ ಒಂದಿಷ್ಟು ಏನು ಹೇಳ್ತಾರೆ, ಕುಕ್ಕರ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಎಲ್ಲ ಏಜ್ ಇದಿರುವಂಥ ಜನರು, ಎಲ್ಲ ಏಜ್ ಅಂದರೆ ಸುಮಾರು 25 ವರ್ಷದಿಂದ 75 ವರ್ಷದ ಜನರು ಅಲ್ಲಿ ಕುಕ್ಕರ್ಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ನೀವು ಏನು ಅನ್ಕೊಂಡಿರ್ಬೋದು ನನಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿರುತ್ತೆ. ಆದರೆ ಇದು ಯಾವುದೋ ಆಫರ್ ಮೇಲೆ ಸಿಕ್ಕಂಥ ಕುಕ್ಕರ್ಗಳನ್ನು ಬಾಚ್ಕೊಂಡು ಬರ್ತಾ ಇರೋದಲ್ಲ. ಇದು ಮಾನ್ಯ ಎಸ್ ಟಿ ಸೋಮಶೇಖರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಈಗ ಮುಂದಿನ ಚುನಾವಣೆಗೆ, ಈಗ ಗೊತ್ತಾಗ್ತಿದೆ ಇನ್ನೇನು ಚುನಾವಣೆಗಳು ಬರುತ್ತೆ, ಈಗ ಯಾವುದು ಕಾರ್ಪೊರೇಟ್ ಎಲೆಕ್ಷನ್ಸ್ ಎಲ್ಲ ಬರುತ್ತೆ ಅನ್ನೋ ಕಾರಣಕ್ಕೆ ಈಗಿಂದಾನೇ ಜನ ಇಷ್ಟು ವರ್ಷಗಳ ಕಾಲ ಆ ಕಡೆಗೆ ತಲೆ ಹಾಕಿದ ಎಸ್ ಟಿ ಸೋಮಶೇಖರ್ ಅವರು ಈಗ ತಮ್ಮ ಮತವನ್ನ ಭದ್ರಪಡಿಸ್ಕೊಳ್ಳಿಕ್ಕೆ ಅವರ ಒಂದು ಚುನಾವಣಾ ಗಿಮಿಕ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ, ಬೇರೇನೂ ಇಲ್ಲ. ಇದು ಚುನಾವಣಾ ಗಿಮಿಕ್ಕಿನ ಭಾಗವಾಗಿ ಇವತ್ತು ಅವರು ಇದನ್ನ ಹಂಚ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇವತ್ತು ನಾನು ಯಾರ ಬಗ್ಗೆ ಮಾತಾಡಬೇಕು ಅನ್ನೋದೇ ಒಂದಿಷ್ಟು ಗೊಂದಲಮಯ. ಯಾಕೆ ಅಂದ್ರೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಇವತ್ತು ನಾನದು ಬೆಳಗ್ಗೆ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಈಗ 7,000 ಕೋಟಿ ಹಣವನ್ನ ಸುರಿದು ಮಾಡಿರುವಂತ, ಮಹಾರಾಷ್ಟ್ರದಲ್ಲಿ 7,000 ಕೋಟಿ ಹಣವನ್ನ ಸುರಿದು ಮಾಡಿರುವಂತ ಒಂದು ಫ್ಲೈಓವರು ಮತ್ತೆ ಒಂದು ರಸ್ತೆ ಪೂರ್ತಿ ಇದಾಗಿ ನೀರೆಲ್ಲ ಸೋರಿ, ನೀರೊಳಗೆ ನುಗ್ಗಿ ಅದೆಲ್ಲ ಒಂದು ರೀತಿ ಉಪಯೋಗಿಸಲಿಕ್ಕೆ ಆಗದಿರುವಂಥ ಸ್ಥಿತಿ ತಲುಪಿಟ್ಟಿದೆ. ಅದೇ ಇನ್ನೊಬ್ರು ಮೋದಿ ಅವರು ಇದೇ ಹಿಂದೆ ಯಾವುದೋ ಒಂದು, ಈಗ ಒಂದು 6 ತಿಂಗಳು ವರ್ಷದ ಹಿಂದೆ ಇನಾಗ್ರೇಟ್ ಮಾಡಿರುವಂತ ಒಂದು ಏರ್ಪೋರ್ಟ್ ವಿಮಾನ ನಿಲ್ದಾಣದ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇದೆ. ಸೊ ಇಷ್ಟೆಲ್ಲ ಅನಾಚಾರ, ಅನ್ಯಾಯ. ಇಲ್ಲಿ ಕಾಂಗ್ರೆಸ್ ಅಂತೂ ಕೇಳೋದು, ಅದು ಇನ್ನು ಈಗ ರೈತರ ಮೇಲೆ ದಬ್ಬಾಳಿಕೆ, ಇನ್ನೊಂದು ಮತ್ತೊಂದು, ಯಾರು ಕೇಳದ ಯಾರನ್ನು ಮುಲಾಜಿಗೆ ತಗೊಳ್ಳದೆ ಜನನಾಯಕರು ಅನ್ಸ್ಕೊಂಡಿರೋ ರಾಜಕಾರಣಿಗಳು, ಡೋಂಗಿ ಜನನಾಯಕರು, ಈ ರಾಜಕಾರಣಿಗಳು ಜನರನ್ನ ಕಿತ್ತು ತಿಂತಾ ಇದ್ದಾರೆ. ಇವತ್ತು ಪೆಟ್ರೋಲ್ನಲ್ಲಿ ಎಥನಾಲ್ ಮಿಕ್ಸ್ ಆಗಿ ಇಂಜಿನ್ ಸಮಸ್ಯೆ ಆಗ್ತಾ ಇದೆ, ರಸ್ತೆ ಗುಂಡಿಗಳ ಜನ ಸಾಯ್ತಾ ಇದ್ದಾರೆ, ರೈತರು ಲಬೋ ಅಂತ ಬಾಯ್ಬಿಡ್ಕೋತಾ ಇದ್ದಾರೆ, ಬೆಲೆಗಳು ಒಂದ್ರ ಮೇಲೊಂದು ಏರಿಕೆಗಳಾಗ್ತಾ ಇದೆ, ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋತಾ ಇದ್ದಾರೆ, ರೈತರು ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಎಲ್ಲಾ ತರ ಇಷ್ಟೆಲ್ಲ ಅರಾಜಕತೆ, ಅವ್ಯವಸ್ಥೆ, ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದ್ರು. ಜನರು ಮತ್ತೆ ಈ ತರದ ಎಂಜಿಲು ಕಾಸುಗಳಿಗೆ ಅಥವಾ ಈ ತರದ ಜನರು ಮಾಡೋ ಗಿಮಿಕ್ಕಿಗೆ ಮತ್ತೆ ಮರಳಾಗ್ತಾರೆ. ಇವ್ರಿಗೆ ನಾನು ಹೇಳೋದು, ಇಂಥವ್ರ ಮನೆಯಲ್ಲಿ ಮಕ್ಕಳು ಒಬ್ಬ ಪ್ರಜ್ಞಾವಂತ ಮಕ್ಕಳಿರಲ್ವಾ, ಅಥವಾ ಇವ್ರಿಗೆ ಪ್ರಜ್ಞೆ ಓಡ್ತಾ ಇಲ್ವಾ, ಅಥವಾ ಅಂತ ಅಂದ್ರೆ ಒಂದು ಕುಕ್ಕರಿಂದ ಏನಾಗ್ಬಹುದು ಅನ್ನೋದು ನನಗೆ ಇರ್ಲಿ. ಹೌದು, ಬಡತನ ಇದೆ, ನನಗೆ ಗೊತ್ತಿದೆ. ಆದ್ರೆ ಇದನ್ನ ಮೀರಿ ನಾವು ಇವತ್ತು ಈ ದೇಶವನ್ನ, ನಾಡನ್ನ ಕಟ್ಟಬೇಕಾಗಿದೆ. ಇಂಥ ಗೋಮುಖ ವ್ಯಾಘ್ರಗಳ, ಕಳ್ಳರ, ಕದೀಮರ, ಭ್ರಷ್ಟ ರಾಜಕಾರಣಿಗಳ ಈ ಗಿಮಿಕ್ಗಳಿಗೆ ಸಿಲುಕದೆ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ಳೋದು, ಪ್ರಜ್ಞಾವಂತರನ್ನ ಆರಿಸಿ. ಈ ತರ ಆಮಿಷಗಳಿಗೆ ಒಳಗಾಗಬೇಡಿ. ಇವರು ಕೊಡೋ ಜುಜುಬಿ ನಾನು ಹೇಳ್ತೀನಿ, ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಎಲ್ಲ ಜನ ಮಾತಾಡ್ಕೋತಾರೆ, ಅಂದ್ರೆ ವಿಚಾರಗಳು ಎಲ್ಲೂ ತಲೆಯಲ್ಲಿದೆ, ಆದ್ರೆ ಆಚಾರಗಳಿಲ್ಲ. ಜನರು ಗೊತ್ತಿದೆ ಇವ್ರು ಕೋಟಿ ನಮ್ಗೆ ಜುಜುಬಿ 500,000 ಖರ್ಚು ಮಾಡಿ ನಮ್ಮ ಒಂದೊಂದು ತಲೆ ಮೇಲೆ ಇವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡ್ತಾರೆ ಅಂತ ಜನರಿಗೆ ಗೊತ್ತಿದೆ. ಆದರೆ ಜನರು ಅದ್ರ ಬಗ್ಗೆ ಎಚ್ಚೆತ್ಕೋತಾ ಇಲ್ಲ. ಇವತ್ತು ದಯಮಾಡಿ ನಮಗೆ ನಿಜವಾಗ್ಲೂ ಜನರು ಎಲ್ಲಿ ತನಕ ಎಚ್ಚೆತ್ಕೊಳ್ಳಲ್ಲ, ಅಲ್ಲಿ ತನಕ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಭವಿಷ್ಯ ಇಲ್ಲ. ಇಂಥವ್ರು ಈ ಥರದ ನಮ್ಮನ್ನ ಕುರಿಗಳನ್ನಾಗಿ ಮಾಡಿಕೊಂಡು ನಮ್ಮನ್ನ ಮತ್ತೆ ಬಲಿ ಕೊಡ್ತಾ ಇರ್ತಾರೆ. ನಮ್ಮ ಹತ್ರ ಯಾವುದೋ ಆಮಿಷಗಳಿಗೆ, ಧರ್ಮದ್ದು, ಈ ಥರ ಹಣದ್ದು, ಇನ್ಯಾವುದೋ ಆಮಿಷಗಳು ನೋಡಿ ನಮ್ಮ ಮತವನ್ನ, ಅತ್ಯಮೂಲ್ಯವಾದದ್ದು ನಿಜವಾಗ್ಲೂ ಮತ ಅನ್ನೋದು, ಅದನ್ನ ಕಸ್ಕೊಂಡು ಈ ಥರದ್ದು ಒಂದು ರೀತಿ ನಮ್ಮನ್ನೇ ಜನರನ್ನೇ ಇವರೇ ತಪ್ಪು, ಅವ್ರು ಬಂದ್ರು ಇಸ್ಕೊಂಡ್ರು ನಾನೇನು ಮಾಡಲಿ ಅನ್ನೋ ಥರ ಜನರ ಮೇಲೆ ಆಪಾದನೆ ಹೊರಿಸಿ ಕೋಟಿ ಲೂಟಿ ಮಾಡೋದಕ್ಕೆ ನಾವೇ ದಾರಿ ಮಾಡ್ಕೊಡ್ತಾ ಇದೀವಿ. ನಾವು ಇಂಡೈರೆಕ್ಟ್ ಆಗೋ, ನೇರವಾಗೋ ಅಥವಾ ಪರೋಕ್ಷವಾಗೋ ವ್ಯಭಿಚಾರಿಗಳಾಗ್ತಾ ಇದ್ದೀವಿ. ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಬಾವಿಗೆ ತಳ್ತಾ ಇದ್ದೀವಿ. ಹಂಗಾಗಿ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಇಂಥ ಗಿಮಿಕ್ಗಳಿಗೆ ಮುಲಾಜಿಲ್ದೆ ಉಗಿರಿ, ಮಗಕ್ಕೆ ಅವ್ರ ಮಗದಕ್ಕೆ ಎಸಿರಿ. ಮತ್ತೆ ಹಿಂದೆ ಈ ಥರದ್ದು, ನೀವು ಈ ಥರ ಕಳಪೆ, ಅವನೆಲ್ಲೋ 200-300 ರೂಪಾಯಿ ಕೊಟ್ಟು ತಂದಿರ್ತಾನೆ, ಕಳಪೆ ಇರುತ್ತೆ. ಆ ಕಳಪೆಗಳನ್ನ ಹಾಕೊಂಡು ಈಗ ಆಲ್ರೆಡಿ ಯಾರೋ ಅಲ್ಲಿ ಇಲ್ಲಿ ಸಾವು ನೋವುಗಳಾಗಿರುವಂತ ಇದನ್ನ ಪ್ರಕರಣಗಳು ಇದಾವೆ. ಇಂಥ ಟೈಮಲ್ಲಿ ನೀವು ಇದನ್ನೆಲ್ಲವನ್ನು ಮರೆತು 500 ರೂಪಾಯಿಗೋ 300 ರೂಪಾಯಿಗೋ ಸಿಗೋ, ಮೇ ಬಿ ನಮಗೆ 1,000 ಆಗ್ಬೋದು, 1,000 ರೂಪಾಯಿ ಆಗ್ಬೋದು. ಆದರೆ ಅವ್ರು ಬಲ್ಕಾಗಿ ತರುವಾಗ 200-300 ರೂಪಾಯಿ ಆಗುವಂಥ ಕೆಲಸ. ಅದಕ್ಕೆ ನಾವು ಜೀವ ಕಳ್ಕೊಳ್ಳೋದು ಬೇಡ, ನಮ್ಮ ಬದುಕನ್ನು ಅದಕ್ಕೆ ಒತ್ತೆ ಇಡೋದು ಬೇಡ, ನಮ್ಮ ಮಕ್ಕಳ ಭವಿಷ್ಯವನ್ನು ಆ ರೀತಿ ಒಂದು ರೀತಿ ಬಾವಿಗೆ ತಳ್ಳೋದು ಬೇಡ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.